ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರೀಗ 9th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ನ ಮೋಷನ್ ಈ ಲೆಸನ್ ಥರ್ಡ್ ಎಪಿಸೋಡ್ ಅನ್ನು ಶುರು ಮಾಡೋಣ. ಮೊದಲನೇ ಎಪಿಸೋಡ್ ನಲ್ಲಿ ನಾವು ರೆಫರೆನ್ಸ್ ಪಾಯಿಂಟ್ ಅಂದ್ರೇನು, ಮೋಷನ್ ಅಂದ್ರೇನು, ರೆಸ್ಟ್ ಅಂದ್ರೇನು, ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಇವುಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಎರಡನೇ ಎಪಿಸೋಡ್ ನಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಗಳ ಬಗ್ಗೆ ಯಾವ್ಯಾವ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರ್ಬೋದು ಅಂತ ನೋಡಿದ್ವಿ. ಇವತ್ತಿನ ಎಪಿಸೋಡ್ ನಲ್ಲಿ ಸ್ಪೀಡ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮುಂದಿನ ಎಪಿಸೋಡ್ ನಲ್ಲಿ ಸ್ಪೀಡ್ ಬಗ್ಗೆ ಬರಬಹುದಾದಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಮೊದಲಿಗೆ ಸ್ಪೀಡ್ ಅಂತ ನಾವು ಎಲ್ಲೆಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ನೋಡಿ. ಸ್ಪೀಡ್ ಅಂತ ನಾವು ಎಲ್ಲೆಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಯಾವ್ದಾದ್ರು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಿದೀವಿ ಅಂದ್ರೆ ಅವಾಗ ಗಾಡಿನ ಫಾಸ್ಟ್ ಆಗಿ ಓಡಿಸು, ಅಥವಾ ಯಾರಾದ್ರೂ ಫಾಸ್ಟ್ ಆಗಿ ಓಡಿಸ್ತಿದ್ರು ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಓಡಿಸು ಈಗ ಹೇಳ್ತಿರ್ತೀವಿ ನೋಡಿ. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ವಾಹನವನ್ನ ಅಥವಾ ಈ ವೆಹಿಕಲ್ ಅನ್ನ ಸ್ಪೀಡ್ ಆಗಿ ಓಡಿಸಿದ್ರೆ ಏನಾಗುತ್ತೆ, ಬೇಗ ನಾವು ತಲುಪ್ತೀವಿ. ಅದೇ ನಿಧಾನ ಕೊಡ್ತೀರಿ ಏನಾಗುತ್ತೆ, ನಾವು ಲೇಟ್ ಆಗಿ ತಲುಪ್ತೀವಿ. ನೋಡ್ರಿ, ಇಲ್ಲಿ ಏನನ್ನ ಅಬ್ಸರ್ವ್ ಮಾಡ್ತೀವಿ, ಒಂದು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತೀವಿ ಅಥವಾ ಕವರ್ ಮಾಡ್ತೀವಲ್ಲ, ಅದನ್ನ ಯಾವ ಸಮಯದಲ್ಲಿ ಕವರ್ ಮಾಡ್ತೀವಿ. ಈಗ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 4 ಗಂಟೆಗೆ ಈ ಡಿಸ್ಟೆನ್ಸ್ ಅನ್ನು ನಾವು ಕವರ್ ಮಾಡಿದ್ರೆ ಸ್ಪೀಡ್ ಹೆಚ್ಚಿಗಿದೆ ಅಂತ. ಅದೇ ನಾವು ಇದೇ ಡಿಸ್ಟೆನ್ಸ್ ಅನ್ನ 8 ಗಂಟೆಯಲ್ಲಿ ಕವರ್ ಮಾಡಿದ್ರೆ ಸ್ಪೀಡ್ ನಮ್ದು ಕಡಿಮೆ ಇದೆ ಅಂತ, ಅಂದ್ರೆ ಸ್ಲೋ ಆಗಿ ಹೋಗ್ತಿದೀವಿ ಅಂತ ಅರ್ಥ ಸ್ನೇಹಿತರೆ. ನೋಡಿ, ಜನರಲ್ ಆಗಿ ನಾವೇನ್ ಹೇಳ್ತಿರ್ತೀವಿ, ಬೇಗ ಹೋಗು, ನಿಧಾನಕ್ಕೆ ಹೋಗು, ಇದೆಲ್ಲ ಏನಿದೆ ಸ್ಪೀಡ್ ಮೇಲೆ ಇರುವಂತ ಕಾನ್ಸೆಪ್ಟ್ ಅರ್ಥ ಸ್ನೇಹಿತರೆ. ಹಾಗಾದ್ರೆ ಸ್ಪೀಡ್ ಅಂದ್ರೆ ಏನು, ಇದರ ಡೆಫಿನೇಷನ್ ಏನು, ಎಲ್ಲದನ್ನ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಮೊದಲಿಗೆ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ವಿ ಆಲ್ ಆಫನ್ ಸೇ ಟು ಎ ಡ್ರೈವರ್ ದಟ್ ಡ್ರೈವ್ ಕೇರ್ಫುಲಿ ಅಂಡ್ ಡ್ರೈವ್ ಸ್ಲೋಲಿ, ನಿಧಾನಕ್ಕೆ ಹೋಗು ಹಂಗಂತ ಹೇಳಿ ಫುಲ್ ನಿಧಾನಕ್ಕೆ ಹೋಗ್ಬಿಟ್ಟ ಅಂದ್ರೆ ಅವಾಗ ಏನ್ ಎತ್ತಿನ ಬಂಡಿ ಓಡಿಸ್ತಿದ್ಯಾ ಅಂತ ಕೇಳ್ತೀವಿ, ಹೌದಲ್ಲ. ನಂತರ ಇಫ್ the driver drives slowly, we reach the destination late. If he drives fast, we reach the destination early. ಅಂದ್ರೆ ಬಹಳ ವೇಗವಾಗಿ ಓಡಿಸಿದ್ರೆ ಅತಿ ವೇಗ, ಆದ್ರೆ ಅತಿ ಬೇಗ. ಹಾಗಾಗಿ ಬಹಳ ವೇಗದಲ್ಲಿ ಹೋಗೋದನ್ನು ನಾನು ಹೇಳ್ತಿಲ್ಲ. ಆದ್ರೆ ಇಲ್ಲಿ ಹೇಳೋದೇನಂದ್ರೆ, ಕೇವಲ ನಾವು ಹೋಗುವಂತ ಸ್ಪೀಡ್ ಅನ್ನ ಅಥವಾ ಫಾಸ್ಟ್ ಆಗಿ ಮೂವ್ ಆದ್ರೆ ಡೆಸ್ಟಿನೇಷನ್ ಬೇಗ ಮುಟ್ತೀವಿ, ನಿಧಾನಕ್ಕೆ ಮೂವ್ ಆದ್ರೆ ಡೆಸ್ಟಿನೇಷನ್ ಅನ್ನು ಸ್ವಲ್ಪ ಲೇಟ್ ಆಗಿ ಮುಟ್ತೀವಿ. ಆದ್ರೆ ಅತಿಯಾಗಿ ಹೋಗೋದು ಅದ್ರ ಬಗ್ಗೆ ಹೇಳ್ತಿಲ್ಲ. ದಿಸ್ ಈಸ್ ಆಲ್ ಡ್ಯೂ ಟು ದ ಸ್ಪೀಡ್, ವಿಚ್ ಆಕ್ಚುಲಿ ಮೀನ್ಸ್ ಹೌ ಮಚ್ ಡಿಸ್ಟೆನ್ಸ್ ವಿ ಆರ್ ಕವರಿಂಗ್ ಇನ್ ಗಿವನ್ ಟೈಮ್. ಎಷ್ಟು ಡಿಸ್ಟೆನ್ಸ್ ಅನ್ನ ಎಷ್ಟು ಟೈಮ್ ನಲ್ಲಿ ನಾವು ಕವರ್ ಮಾಡ್ತೀವಿ ಅನ್ನೋದನ್ನ ನಾವು ಸ್ಪೀಡ್ ಅಂತೀವಿ. ಅರ್ಥ ಸ್ನೇಹಿತರೆ, ಎಷ್ಟು ಸ್ಪೀಡ್ ಆಗಿ ಹೋಗ್ತಿದೀವಿ ಅಂದ್ರೆ, ನಿಮ್ಮ ಮನೆಯಿಂದ ನಿಮ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀವು 5 ನಿಮಿಷ ತಗೊಂಡ್ರೆ 10 ನಿಮಿಷ 15 ನಿಮಿಷ ತಗೊಂಡ್ರೆ ಅದೇ ಡಿಸ್ಟೆನ್ಸ್ ಅನ್ನ ಹೆಚ್ಚು ಟೈಮ್ ನಲ್ಲಿ ನೀವು ಕವರ್ ಮಾಡಿದ್ರಿ ಅಂತ ಅಂದ್ರೆ ನೀವು ಹೋಗ್ತಾ ಇರೋಂಥ ಸ್ಪೀಡ್ ಬಹಳ ಕಡಿಮೆ ಇದೆ ಅಂತ. ಅದೇ 5 ನಿಮಿಷದಲ್ಲಿ ಹೋಗಿ ಮುಟ್ಟಿದ್ರೆ ನೋಡ್ರಿ, ಅದೇ ಡಿಸ್ಟೆನ್ಸ್ ಅನ್ನ ನಿಮ್ಮ ಮನೆಯಿಂದ ಸ್ಕೂಲ್ಗೆ ಇರುವಂತ ಡಿಸ್ಟೆನ್ಸ್ ಅನ್ನ ಬೇಗ ಕವರ್ ಮಾಡಿದ್ರಿ ಅಂತ. ನೋಡ್ರಿ, ಅದೇ ಡಿಸ್ಟೆನ್ಸ್ ಕವರ್ಡ್ ಇನ್ ಲೆಸ್ ಟೈಮ್. ಇದನ್ನ ನಾವು ನಿಮ್ಮ ಸ್ಪೀಡ್ ಹೆಚ್ಚಿಗೆ ಇದೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸ್ಪೀಡಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದೀನಿ. ಈಗ ಸ್ಪೀಡ್ ಅನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ, ಸ್ಪೀಡ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ ಎನಿ ಡೈರೆಕ್ಷನ್. ನೋಡ್ರಿ, ಇಲ್ಲಿ ಎನಿ ಡೈರೆಕ್ಷನ್ ಅಂದಿದೀವಿ ಅಂದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಇದು ಸ್ಕೇಲಾರ್ ಕ್ವಾಂಟಿಟಿ. ಈಗ ನಿಮಗೆ ಸ್ಪೀಡ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲ ಪಾಯಿಂಟ್ಸ್ ಬರಬೇಕಿಲ್ಲ. ಓಕೆ, ಸ್ಪೀಡ್ ಈಸ್ ಡಿಫೈನ್ಡ್ ಆಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ ಎನಿ ಡೈರೆಕ್ಷನ್. ನೋಡ್ರಿ, ಎನಿ ಡೈರೆಕ್ಷನ್ ಅಂದಾಗ ನಾನು ಏನ್ ಹೇಳಿದೆ, ಸ್ಕೇಲಾರ್ ಕ್ವಾಂಟಿಟಿ. ಇದೇ ರೀತಿ ಇನ್ನೊಂದು ಕ್ವಶನ್ ಅಲ್ಲಿ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟರು, ಟೈಮ್ ಟೇಕನ್ 2 ಸೆಕೆಂಡ್ಸ್ ಅಂತ ಕೊಟ್ಟರು, ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ನೋಡ್ರಿ, ಟ್ರಾನ್ಸ್ಪೋಸ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಡಿನಾಮಿನೇಟರ್ ಇರೋದನ್ನ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಆಗುತ್ತೆ, ಡಿವೈಡ್ ಆಗೋದು ಈ ಕಡೆಗೆ ಮಲ್ಟಿಪ್ಲೈ ಆಗುತ್ತೆ. ಈಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 20 ಅಂದ್ರೆ 20 ಮೀಟರ್ಸ್. ಈ ರೀತಿ ನಾವು ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಸಹ ಮಾಡಬಹುದು. ಅಂದ್ರೆ ಇದರಲ್ಲಿ ನಮಗೆ ನೇರವಾಗಿ ಸ್ಪೀಡ್ ಅನ್ನೇ ಕೇಳಬೇಕು ಅಂತ ಏನಿಲ್ಲ, ಡಿಸ್ಟೆನ್ಸ್ ಅನ್ನು ಕೇಳಬಹುದು, ಟೈಮ್ ಟೇಕನ್ ಅನ್ನು ಕೇಳಬಹುದು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದ್ರ ನಂತರ ಯೂನಿಟ್ ಯಾವುದು, ಮೀಟರ್ ಪರ್ ಸೆಕೆಂಡ್. ಇದನ್ನ ಈ ರೀತಿ ಸಹ ಬರಿತೀವಿ. ಅಥವಾ ಲಾರ್ಜ್ ಅನ್ನು ನೋಡಬೇಕಾದ್ರೆ ನಾವು ಕಿಲೋಮೀಟರ್ ಪರ್ ಅವರ್ ಅಂತ ಸಹ ಹೇಳ್ತೀವಿ. ಈ ರೀತಿ ಇದು ಒಂದೇ ಕ್ವಶನ್ ಅಲ್ಲಿ ಅಂತ ಅಲ್ಲ, ಯಾವುದೇ ಫಾರ್ಮುಲಾ ಕಲಿರಿ, ಅದರಲ್ಲಿರುವಂತಹ ಬೇರೆ ಬೇರೆ ವೇರಿಯೇಬಲ್ಸ್ ಏನಿರ್ತವೆ ಅವುಗಳನ್ನ ಕೇಳಬಹುದು, ಅವುಗಳ ವ್ಯಾಲ್ಯೂ ಕೇಳಬಹುದು. ಅಂದ್ರೆ ಈಗ ಆಕ್ಸಲರೇಷನ್ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ನೀವು ಕಲ್ತಿದ್ರಂದ್ರೆ ಇಲ್ಲಿ ಬರೀ ಆಕ್ಸಲರೇಷನ್ ಕೇಳಬೇಕಂತೇನಿಲ್ಲ. ಆಕ್ಸಲರೇಷನ್ ಕೊಟ್ಟು, ಟೈಮ್ ಕೊಟ್ಟು, ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ರಿ ಅಂದ್ರೂ ಮಾಡಬಹುದು. ಹೇಗೆ, ಇವೆಲ್ಲವನ್ನು ನೀವು ಒಂದೊಂದಾಗಿ ಈ ಕಡೆಗೆ ಟ್ರಾನ್ಸ್ಪೋಸ್ ಮಾಡ್ತೀರಿ. ಟಿ ಮೊದಲಿಗೆ ಟ್ರಾನ್ಸ್ಪೋಸ್ ಮಾಡಿದ್ರಿ, ನಂತರ ಯು ಇದನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಯು ಇರೋದು ಈ ಕಡೆಗೆ ಪ್ಲಸ್ ಯು ಆಗುತ್ತೆ.
ಅರ್ಥದ ಸ್ನೇಹಿತರೆ, ಅವಾಗ ನಾವು ವಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಹುದು ಅಥವಾ ಫೈನಲ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಬಹುದು. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಮುಂದೆ ಸುಲಭವಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಿ. ನಂತರ ಇದರ ಯೂನಿಟ್ ಏನಾಗುತ್ತೆ, ಸ್ಪೀಡಿನ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಇದೇನ್ ಸರ್ ಅದು ಅಂದ್ರೆ ಇದು ಸಹ ಮೀಟರ್ ಪರ್ ಸೆಕೆಂಡ್ ಅಂತ. ಯಾವುದೇ ನಂಬರ್ಗೆ -1 ಕೊಟ್ಟಿದ್ದಾರೆ ಪವರ್, ಅದು ಡಿನಾಮಿನೇಟರ್ ನಲ್ಲಿ ಇದೆ ಅಂತ. ಈಗ 10 to the power of -1 ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ಮೀನಿಂಗ್ ಏನು, 1/10 ಅಂತ. ಅರ್ಥದ ಸ್ನೇಹಿತರೆ, ಈ ರೀತಿ ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಹಿಂಗಾದ್ರೂ ಬರಿಬಹುದು ಅಥವಾ ಈ ರೀತಿ ಆದ್ರೂ ನಾವು ಬರಿಬಹುದು. ಸೆಕೆಂಡ್ಗೆ ಪವರ್ ಅನ್ನ ಮೈನಸ್ ನಲ್ಲಿ ಕೊಟ್ಟಿದ್ದೀವಿ. ಅರ್ಥದ ಸ್ನೇಹಿತರೆ, ಈಗ ಮೀಟರ್ ಪರ್ ಸೆಕೆಂಡ್ ಯಾಕೆ ಸರ್ ಬೇರೆ ಆಗೋದಿತ್ತಲ್ಲ ಅಂದ್ರೆ ನೋಡಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ಗೆ ಏನಂತ ತಗೊಂತೀವಿ ನಾವು, ಡಿಸ್ಟೆನ್ಸ್ ಅನ್ನ SI ಯೂನಿಟ್ ಏನು, ಡಿಸ್ಟೆನ್ಸ್ ನ SI ಯೂನಿಟ್ ಮೀಟರ್, ಟೈಮ್ ನ SI ಯೂನಿಟ್ ಸೆಕೆಂಡ್. ಹಾಗಾಗಿ ಸ್ಪೀಡ್ ಅನ್ನು ನಾವು ಮೀಟರ್ ಪರ್ ಸೆಕೆಂಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಆ ಫಾರ್ಮ್ ನಲ್ಲಿ ಬರಿತೀವಿ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದ್ರ ನಂತರ ನಾವು ನೆಕ್ಸ್ಟ್ ನೋಡೋದು, ನೋಡ್ರಿ ಇದನ್ನ ನೀವು ವೆಹಿಕಲ್ ಗಳಲ್ಲಿ ನೋಡಿರ್ತೀರಿ ಈ ರೀತಿ ಸ್ಪೀಡೋಮೀಟರ್, ಜೋರಾಗಿ ಹೊಡೆದು ಓಡೋಮೀಟರ್. ಇದು ಸ್ಪೀಡೋಮೀಟರ್, ಸ್ಪೀಡ್ ಅನ್ನು ತೋರಿಸುವಂತ ಪಾರ್ಟಿಗೆ ಸ್ಪೀಡೋಮೀಟರ್ ಅಂತೀವಿ. ಎಷ್ಟು ನಾವು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೀವಿ ಅಂತ ಕೆಳಗಡೆ ಡಿಜಿಟ್ ಮೂವ್ ಆಗ್ತಿರುತ್ತಲ್ಲ, ನೀವು ವೆಹಿಕಲ್ ತಗೊಂಡಾಗ 0 ಇರುತ್ತೆ, ನಂತರ ನೀವು ಎಷ್ಟು ಕಿಲೋಮೀಟರ್ ಓಡಿರ್ತೀರೋ ಅಷ್ಟು ಕಿಲೋಮೀಟರ್ ನಮ್ಮ ವೆಹಿಕಲ್ ರನ್ ಆಗಿದೆ ಅಂತ ತೋರಿಸುತ್ತೆ. ಕಾರ್ನಲ್ಲಿ ಆಗಿರ್ಲಿ ಅಥವಾ ಬೇರೆ ಬೇರೆ ವೆಹಿಕಲ್ಗಳಾಗಿರ್ಲಿ, 2 ವೀಲರ್ಸ್ ನಲ್ಲಾಗಿರ್ಲಿ. ಅರ್ಥದ ಸ್ನೇಹಿತರೆ, ನೀವು ಎಷ್ಟು ಸ್ಪೀಡ್ ಓಡಿಸ್ತೀರಿ ಅದ್ರ ತಕ್ಕಂಗೆ ಇಲ್ಲಿ 47 ಇರುತ್ತೆ. ಹಿಂಗೆ ಬರೋದು, ಅಷ್ಟು ಹೋಗ್ಬೇಡ್ರಿ, ಸ್ವಲ್ಪ ಕಡಿಮೆ. ಓಕೆ, ಈ ರೀತಿ ಈ ಕಟ್ಟಿಂಗ್ ಮೂವ್ ಆಗತ್ತಲ್ಲ, ಅಥವಾ ಇದು ಸಹ ಇತ್ತೀಚೆಗೆ ಡಿಜಿಟಲ್ ಬಂದಿದೆ. ಈ ರೀತಿ ಸ್ಪೀಡ್ ಎಷ್ಟು ಹೋಗ್ತಿದೆ ನಮ್ಮ ವೆಹಿಕಲ್ ಅಂತ ತೋರಿಸೋದಕ್ಕೆ ಇರುವಂತಹ ಈ ಡಿವೈಸ್ಗೆ ನಾವೇನಂತೀವಿ, ವೆಹಿಕಲ್ಗಳಲ್ಲಿ ಇರುತ್ತಲ್ಲ ಈ ಡಿವೈಸ್ಗೆ ಸ್ಪೀಡೋಮೀಟರ್ ಅಂತೀವಿ. ಎಷ್ಟು ಓಡಿದೆ ಅಂತ, ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಅಂತ ತೋರಿಸ್ತಲ್ಲ, ಓಡಿದ್ದನ್ನ ತೋರಿಸೋದಕ್ಕೆ ಓಡೋಮೀಟರ್ ಅಂತೀವಿ. ಓಕೆ, ಈಗ ವಾಟ್ ಇಸ್ ಸ್ಪೀಡೋಮೀಟರ್? ಸ್ಪೀಡೋಮೀಟರ್ ಇಟ್ ಇಸ್ ಅ ಡಿವೈಸ್ ವಿಚ್ ಮೆಜರ್ಸ್ ದ ಸ್ಪೀಡ್ ಆಫ್ ಎನಿ ಆಬ್ಜೆಕ್ಟ್. ಅರ್ಥದ ಸ್ನೇಹಿತರೆ, ಇದಕ್ಕಿಂತ ಇನ್ನು ನೀವು ಡಿಟೇಲ್ ಆಗಿ ಬರೀಬಹುದು. ಹೇಗೆ? ಸ್ಪೀಡೋಮೀಟರ್ ಇಸ್ ಅ ಡಿವೈಸ್ ವಿಚ್ ಮೆಜರ್ಸ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್. Then what is odometer? Odometer, it is a device which measures the distance traveled by the object. ನೋಡ್ರಿ, ಇದು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಯ್ತು ಆಬ್ಜೆಕ್ಟ್ ಇಂದ ಅಥವಾ ಆ ವೆಹಿಕಲ್ ಇಂದ ಅಥವಾ ಆ ಬಾಡಿಯಿಂದ ಅನ್ನೋದನ್ನ, ಆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ನಾವು ಇರುವಂತಹ ಡಿವೈಸ್ ಅನ್ನ ಓಡೋಮೀಟರ್ ಅಂತೀವಿ. ಸ್ಪೀಡೋಮೀಟರ್ ಅಂದ್ರೆ ಎಷ್ಟು ಸ್ಪೀಡ್ ಹೋಗ್ತಾ ಇದೆ. ನೀವೇನಾದ್ರೂ ಸ್ಪೀಡ್ ಹೆಚ್ಚಿಗೆ ಮಾಡಿದ್ರೆ ವೆಹಿಕಲ್ ಇಂದು ಹೋಗ್ತದೆ, ಮತ್ತೆ ಕಡಿಮೆ ಮಾಡಿದ್ರೆ ಮತ್ತೆ ಹಿಂಗೆ ಬಂದಿರುತ್ತೆ. ಗಾಡಿ ಸ್ಟಾಪ್ ಮಾಡಿದ್ರೆ 0 ಬಂದಿರುತ್ತೆ. ಹೌದಾ? ಅದೇ ಈ ಓಡೋಮೀಟರ್ ರೀಡಿಂಗ್ ನೋಡಿದ್ರೆ ನೀವು ಸ್ಪೀಡ್ ಮಾಡಿದಾಗ ಅದರ ಡಿಜಿಟ್ಸ್ ಮೂವ್ ಆಗೋದು ಸ್ಪೀಡ್ ಆಗ್ಬೋದು, ಸ್ಲೋ ಮಾಡಿದಾಗ ಅದರ ಡಿಜಿಟ್ಸ್ ಮೂವ್ ಆಗೋದು ಸ್ಲೋ ಆಗ್ಬೋದು, ಆದ್ರೆ ಅದು ನೆಗೆಟಿವ್ ಆಗಲ್ಲ ಅಥವಾ 0 ಬರಲ್ಲ. ನಿಮ್ಮ ಮನೆಯಿಂದ ನೀವು ಒಂದು ಟ್ರಿಪ್ ಹೋಗ್ತಿದ್ರೆ ಅಂದ್ರೆ ನಿಮ್ಮ ವೆಹಿಕಲ್ ನಲ್ಲಿ ಹೋಗೋದಕ್ಕಿಂತ ಮೊದಲು 100 ಕಿಲೋಮೀಟರ್ ನಿಮ್ಮ ವೆಹಿಕಲ್ ಆ ಓಡೋಮೀಟರ್ ನಲ್ಲಿ 100 ಕಿಲೋಮೀಟರ್ ಮೂವ್ ಆಗಿದೆ ಅಂತ ಇತ್ತಂದ್ರೆ, ನೀವು ಹೋಗಿ ಬರ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿರ್ತೀರಿ? ಒಂದು 100 ಕಿಲೋಮೀಟರ್ ಹೋಗಿ 100 ಕಿಲೋಮೀಟರ್ ಬಂದ್ರೆ ಅಂದ್ರೆ ಇಲ್ಲಿ 200 ಕಿಲೋಮೀಟರ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಟೋಟಲಿ 300 ಕಿಲೋಮೀಟರ್ ಅನ್ನೋದು ತೋರಿಸುತ್ತೆ ಓಡೋಮೀಟರ್. ಅರ್ಥದ ಸ್ನೇಹಿತರೆ, ಈಗ ನಿಮಗೆ ಓಡೋಮೀಟರ್ ಮತ್ತು ಸ್ಪೀಡೋಮೀಟರ್ ಎರಡರ ಡಿಫರೆನ್ಸ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಇದರ ನಂತರ ಟೈಪ್ಸ್ ಆಫ್ ಸ್ಪೀಡ್. ಸ್ಪೀಡ್ ನಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಮುಖ್ಯವಾಗಿ 3 ರೀತಿ ಸ್ಪೀಡ್ ಇದಾವೆ. ಒಂದನೇದು ಯೂನಿಫಾರ್ಮ್ ಸ್ಪೀಡ್, ಎರಡನೇದು ನಾನ್ ಯೂನಿಫಾರ್ಮ್ ಸ್ಪೀಡ್, ಮೂರನೇದು ಆವರೇಜ್ ಸ್ಪೀಡ್. ಸ್ನೇಹಿತರೆ, ಹಾಗಾದ್ರೆ ಮೊದಲಿಗೆ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನು ಯೂನಿಫಾರ್ಮ್ ಹಾಕೊಂಡು ಬರುತ್ತಾ ಸ್ಪೀಡ್ ಅದು ಅಥವಾ ಏನು ಅನ್ನೋದನ್ನ ನೋಡಿ. ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಇಫ್ an object is traveling in such a way that it covers the same distance for each interval of time it is traveling, then it is said to be traveling with uniform speed. ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅಥವಾ ಯಾವುದಾದ್ರೂ ಒಂದು ವೆಹಿಕಲ್ ಈಕ್ವಲ್ ಇಂಟರ್ವೆಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಂದ್ರೆ ಅದು ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅಂತ ಅರ್ಥ. ಅರ್ಥಾತ್ ಸ್ನೇಹಿತರೆ, ಈಕ್ವಲ್ ಇಂಟರ್ವೆಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದ್ರೆ ಅದನ್ನ ಯೂನಿಫಾರ್ಮ್ ಸ್ಪೀಡ್ ಅಂತೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಥವಾ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಫಸ್ಟ್ 1 ಅವರ್ ಇದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತು. ನೆಕ್ಸ್ಟ್ 2 ಅವರ್ ಆದ್ಮೇಲೆ ಎಷ್ಟು ಡಿಸ್ಟೆನ್ಸ್ ಇರಬೇಕು? ಅದು 120 ಕಿಲೋಮೀಟರ್ ಬಂದಿರಬೇಕು. ಅಂದ್ರೆ ಇವಾಗೂ ಸಹ
ಮತ್ತೆ 60 ಕಿಲೋಮೀಟರ್ ಅನ್ನೇ ಅದು ಕವರ್ ಮಾಡಿದೆ ಅಂತ ಅರ್ಥಾತ್ ಸ್ನೇಹಿತರೆ. ಈಗ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ ಅಂದ್ರೆ ಅದನ್ನ ಏನಂತೀವಿ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ ಈಗ ನೋಡ್ರಿ ಎಷ್ಟು ಸಂತೋಷದಿಂದ ಹೋಗ್ತಿದ್ದಾರೆ. ಯೂನಿಫಾರ್ಮ್ ಸ್ಪೀಡ್ ಈಕ್ವಲ್ ಇಂಟರ್ವೆಲ್ ಆಫ್ ಟೈಮ್ ನಾಗ ಇದೇನಾದ್ರೂ ವೆಹಿಕಲ್ ಈಕ್ವಲ್ ಇಂಟರ್ವೆಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ ಅದನ್ನ ಯೂನಿಫಾರ್ಮ್ ಮೋಷನ್ ಅಂತೀವಿ. ಇವರು ಒಟ್ಟು ಸ್ಪೀಡ್ ನಲ್ಲಿದ್ದಾರೆ. ಯೂನಿಫಾರ್ಮ್ ನಾಗದರೋ ನಾನ್ ಯೂನಿಫಾರ್ಮ್ ನಾಗದರೋ ನೀವು ನೋಡುವಂತ್ರಿ. ಈಗ ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು? ಇದು ಸಹ ಒಂದು ರೀತಿಯ ಮೋಷನ್ನೇ ಅಥವಾ ಒಂದು ರೀತಿಯ ಸ್ಪೀಡ್. ಎಂತ ಸ್ಪೀಡ್ ಇದು ಅಂದ್ರೆ ನೋಡಿ, ಯೂನಿಫಾರ್ಮ್ಗೆ ಏನ್ ಹೇಳಿದ್ವಿ? ಇಫ್ an object traveling in such a way that it covers equal distances in equal interval of time ಅಂತ ಹೇಳಿದ್ರೆ ಯೂನಿಫಾರ್ಮ್ಗೆ. ಇಲ್ಲಿ ಅದೇ ಸ್ವಲ್ಪ ಚೇಂಜ್ ಮಾಡ್ತೀರಿ. ಏನಂದ್ರೆ ಅಲ್ಲಿ ಈಕ್ವಲ್ ಇರೋದನ್ನ ತೆಗೆದು ಡಿಫ್ರೆಂಟ್ ಡಿಸ್ಟೆನ್ಸಸ್ ಫಾರ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸಸ್ ಫಾರ್ ಡಿಫ್ರೆಂಟ್ ಇಂಟರ್ವಲ್ ಆಫ್ ಟೈಮ್ ಅಂತ ಎಲ್ಲ ಬರೀತಿರ್ತಾರೆ. ಅಷ್ಟೊಂದು ಬರೀದ್ ಬೇಕಾಗಿಲ್ಲ. ಡೈರೆಕ್ಟ್ ಕರೆಕ್ಟ್ ಆನ್ಸರ್ ಅಂದ್ರೆ ಇಫ್ an object covers equal distance in equal interval of time, it is said to be uniform speed. If an object covers unequal distance in equal interval of time, it is said to be in non-uniform speed. ಅರ್ಥಾತ್ ಸ್ನೇಹಿತರೆ, ಇದರ ನಂತರ ಉಳಿದಿದ್ದು ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ ಅಂದ್ರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಬಾಡಿ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಟು ಕವರ್ ದ ಡಿಸ್ಟೆನ್ಸ್. ಅಂದ್ರೆ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಹೇಳಿರೋದೇನು? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ, ಟೋಟಲ್ ಎಷ್ಟು ಡಿಸ್ಟೆನ್ಸ್ ಅನ್ನು ಅದು ಕವರ್ ಮಾಡಿದೆ, ಜೊತೆಗೆ ಟೋಟಲ್ ಟೈಮ್ ಟೇಕನ್. ಈಗ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮೊದಲಿಗೆ 1 ಅವರ್ಗೆ ನಾವು ಫಸ್ಟ್ ಅವರ್ ನಾವೇನು 40 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ವಿ. ನಂತರ ನೆಕ್ಸ್ಟ್ 1 ಅವರ್ಗೆ ಎಷ್ಟು 60 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ಅಂದ್ರೆ ಅವರೇಜ್ ಅಂದ್ರೆ ಹೇಗೆ ನೋಡ್ರಿ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟು 60 40 100 ಆಯ್ತು, 100 ಕಿಲೋಮೀಟರ್ಸ್. ಟೋಟಲ್ ಟೈಮ್ ಟೇಕನ್ ಎಷ್ಟು 2 ಅವರ್ಸ್. ಅವರೇಜ್ ಸ್ಪೀಡ್ ಅನ್ನು ಹೆಂಗ್ ತಗೊಂತೀವಿ? ಟೋಟಲ್ ಡಿಸ್ಟೆನ್ಸ್ ಕವರ್ಡ್ 100 ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ 2 ಅವರ್ಸ್. 2 1 ಜಾ 2 5 ಜಾ 10 0 ಕ್ಕೆ 0. ಅವರೇಜ್ ಎಷ್ಟು 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ನಾವು ವೆಹಿಕಲ್ ಅನ್ನ ಡ್ರೈವ್ ಮಾಡಿದೀವಿ. ಅರ್ಥಾತ್ ಸ್ನೇಹಿತರೆ, ಇಲ್ಲಿ ಮೊದಲಿನ ಇನ್ಸ್ಟೆನ್ಸ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ 40 ಕಿಲೋಮೀಟರ್ ಪರ್ ಅವರ್ ನಾವು ವೆಹಿಕಲ್ ಅನ್ನ ಡ್ರೈವ್ ಮಾಡಿದೀವಿ. ಎರಡನೇ ತಗೊಂಡ್ರೆ 60 ಕಿಲೋಮೀಟರ್ ಪರ್ ಅವರ್ ವೆಹಿಕಲ್ ಅನ್ನ ಡ್ರೈವ್ ಮಾಡಿದೀವಿ. ಆದ್ರೆ ಅವರೇಜ್ ಅಂದ್ರೇನು? ಮ್ಯಾಥಮೆಟಿಕ್ಸ್ ನಲ್ಲಿ ನೋಡಿರ್ತೀರಿ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಮಾಡ್ತೀರಿ. ಅವರೇಜ್ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್, ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಲ್ಲ, ಟೋಟಲ್ ಟೈಮ್ ಟೇಕನ್ ಅಂತ ಮಾಡ್ತೀವಿ. ಯಾಕಂದ್ರೆ ಅವರೇಜ್ ಅಂತ ಬಂದಾಗ ನಾವು ಸ್ವಲ್ಪ ಮ್ಯಾಥ್ಸ್ ಗೆ ಕಂಪ್ಲೀಟ್ ಆಗಿ ಕಂಪೇರ್ ಮಾಡಿ ಮಿಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಈಗ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವಾಟ್ ಈಸ್ ಅವರೇಜ್ ಸ್ಪೀಡ್? ಇಟ್ ಈಸ್ ಡಿಫೈನ್ಡ್ ಆಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಟು ಕವರ್ ದಟ್ ಡಿಸ್ಟೆನ್ಸ್. ಅರ್ಥಾತ್ ಸ್ನೇಹಿತರೆ, ಇದಿಷ್ಟು ಅರ್ಥ ಆಯ್ತಂದ್ರೆ ನಾವು ಸ್ಪೀಡ್ ಬಗ್ಗೆ ಇರುವಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ನಿಮ್ಮ 9th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕಲ್ತಿದೀವಿ. ಮುಂದಿನ ಎಪಿಸೋಡ್ ನಲ್ಲಿ ಸ್ಪೀಡ್ ಮೇಲೆ ಬರ್ಬೋದಾದಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಗಳ ಡಿಫರೆಂಟ್ ಟೈಪ್ಸ್ ಅನ್ನ ಸ್ಟಡಿ ಮಾಡೋಣ. ಯಾಕಂದ್ರೆ ಈ ಲೆಸನ್ ಅಲ್ಲಿ ಬಹಳಷ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಗಳು ಬರ್ಬೋದಾದಂತಹ ಕಾನ್ಸೆಪ್ಟ್ಸ್ ಇದಾವೆ. ಅವೆಲ್ಲ ನಮಗೆ ಕ್ಲಮ್ಜಿ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅದನ್ನೆಲ್ಲದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಸಪರೇಟ್ ಆಗಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಇರುವಂತಹ ನ್ಯೂಮರಿಕಲ್ಸ್ ಟೈಪ್ಸ್ ಗಳನ್ನು ನಾನು ಸಪರೇಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ವಿಡಿಯೋದ ಲೆಂತ್ ಬಿಟ್ಟಿನೂ ಕಡಿಮೆ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗೇ ಆಗುತ್ತೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನ ಶೇರ್ ಮಾಡಿ. ನಿಮಗೇನಾದರೂ ಆನ್ಲೈನ್ ಅಥವಾ ಆಫ್ಲೈನ್ ಟ್ಯೂಷನ್ ಬೇಕಾಗಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಪಾಠ ಮಾಡೋದು ನಿಮ್ಗೆ ಇಷ್ಟ ಆಗುತ್ತಂದ್ರೆ ಡೈರೆಕ್ಟ್ ಆಗಿ ಸಹ ನೀವು ನನ್ನ ಪಾಠವನ್ನು ಕೇಳ್ಬೋದು. ಪರ್ಸನಲ್ ಕೇರನ್ನು ಸಹ ತಗೋಬಹುದು. ನಮ್ಮ ಫೀಸ್ ಏನು ಬಹಳ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ತಾರಲ್ಲ ಅಷ್ಟರ ಮಟ್ಟಿಗೆ ಇಟ್ಟಿರಲ್ಲ, ಎಲ್ಲರಿಗೂ ಕೈಗೆಟಕುವ ದರದಲ್ಲೇ ಇಟ್ಟಿರ್ತೀನಿ. ಹಾಗಾಗಿ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ನಿಮಗೇನಾದರೂ ಟ್ಯೂಷನ್ ಬೇಕಾಗಿದ್ದರೂ ಸಹ ನೀವು ನನ್ನನ್ನು ಸಂಪರ್ಕಿಸಬಹುದು. ದಾವಣಗೆರೆಯಲ್ಲಿ ಇರೋರಾದರೆ ಆಫ್ಲೈನ್ ಕ್ಲಾಸ್ಗೆ ಬಂದು ಜಾಯ್ನ್ ಆಗ್ಬೋದು. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬಾಯ್.